ಎಲ್ಲರಿಗೆ ನಮಸ್ಕಾರ. ಈ ಎಕ್ಸಿಬಿಷನ್ ದಲ್ಲಿ ಎಲ್ಲ ಹೊಸ ಬಿಲ್ಡಿಂಗ್ ಮೆಟೀರಿಯಲ್ಗಳನ್ನು ಬಿಲ್ಡಿಂಗ್ ಕಟ್ಟೋದಕ್ಕೆ ಯಾವ್ಯಾವ ರೀತಿ ಮೆಟೀರಿಯಲ್ಸ್ ಇದಾವ, ಎಲ್ಲ ಹೊಸ ಮೆಟೀರಿಯಲ್ಗಳನ್ನು ಇಲ್ಲಿ ತಾವು ನೋಡಬಹುದು. ಅದೇ ರೀತಿ ಈ 3 ದಿನದ ಕಾರ್ಯಕ್ರಮ 2, 3, 4 ಆರ್ಚ್ ವಿಸ್ತಾರದಲ್ಲಿ ಸೆಮಿನಾರ್ಸ್ ನಡೀತಾ ಇದೆ. ಸೆಮಿನಾರ್ಸ್ ಇದು 2ನೇ ತಾರೀಕಿಗೆ ಸೆಮಿನಾರ್ಸ್ ಅಪ್ಪ ಅಂತಂದರೆ ಈ ಅರ್ತ್ ಕ್ವೇಕ್ ಬಿಲ್ಡಿಂಗ್ ಮತ್ತು ಅದಕ್ಕೆ ಹೇಗೆ ಇದು ಮಾಡ್ಬೇಕನ್ನೋದು, ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟು ಮತ್ತು ವಾಟರ್ ಹಾರ್ವೆಸ್ಟಿಂಗು, ವಾಟರ್ ಕನ್ಸರ್ವೇಷನ್ ಬಗ್ಗೆ ಇವೆಲ್ಲ ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸು ಈ ಸೆಮಿನಾರ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಕಲಬುರಗಿಯ ಪೊಲಿಟಿಷಿಯನ್ಸ್ ಆದ ಮಿನಿಸ್ಟರ್ ಆದ ಫಸ್ಟ್ ಡೇ ಅಜಯ್ ಸಿಂಗ್ ಬರ್ತಾ ಇದ್ದಾರೆ. ಅವರು ಉದ್ಘಾಟಕನ ಮಾಡ್ತಾ ಇದ್ದಾರೆ. ಈ ನಮ್ಮ ಆರ್ಚ್ ವಿಸ್ತಾರ ಪೆವಿಲಿಯನ್ ಹೆಸರು ಆರ್ಕಿಟೆಕ್ಟ್ ರತನ್ ಟಾಟಾ ಅಂತ, ಅದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಆಲ್ ಇಂಡಿಯಾ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ. ಹಾಗೂ ನಮ್ಮ ಕರ್ನಾಟಕ ಚಾಪ್ಟರ್ ಚೇರ್ಮನ್ ಆದ BR ಮೋಹನ್ ಮತ್ತು ಅವರ ಸಂಗಡಿಗರು ಎಲ್ಲರೂ ಬರ್ತಾ ಇದ್ದಾರೆ. 2ನೇ ದಿನ ಶರಣಪ್ರಕಾಶ್ ಪಾಟೀಲು ಹಾಗೂ ಎಲ್ಲ ನಮ್ಮ ಗೌರ್ಮೆಂಟ್ ಜಿಲ್ಲಾಧಿಕಾರಿಗಳು ಹಾಗೂ ಮಹತ್ವದ ಅಧಿಕಾರಿಗಳನ್ನು ಇಲ್ಲಿ ಈ ಎಕ್ಸಿಬಿಷನ್ನಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. 3rd ದಿನ ಈ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆದ ಪ್ರಿಯಾಂಕ್ ಖರ್ಗೆಜಿ ಅವರು ಇಲ್ಲಿ ಬಂದು ನಮ್ಮ ಈ ಆರ್ಚ್ ವಿಸ್ತಾರದೊಂದು ಕಾನ್ಕ್ಲೇವ್ ಮಾಡ್ತಾ ಇದ್ದಾರೆ. ಕಾನ್ಕ್ಲೇವ್ ಅಂತ ಅಂದ್ರೆ ಆರ್ಕಿಟೆಕ್ಟ್ ನಮ್ಮ ಗುಲ್ಬರ್ಗ ಯಾವ ರೀತಿ 2035ನಲ್ಲಿ ನಮ್ಮ ದೃಷ್ಟಿ, ನಮ್ಮ ಸೃಷ್ಟಿ, ನಿಮ್ಮ ದೃಷ್ಟಿ, ನಮ್ಮ ವಿಷನ್, ನಿಮ್ಮ ಮಿಷನ್ ಅಂತ ನಾವು ಅವ್ರಿಗೆ ಒಂದು ಇದು ಕೇಳಿ ಎಲ್ಲ ಮಾಹಿತಿಗಳನ್ನು ನಾವು ಸಂಗ್ರಹಿಸಿ ಅವತ್ತೊಂದು ಕಾನ್ಕ್ಲೇವನ್ನು ಮಾಡ್ತಾ ಇದ್ದೆವು. ಇದು ಡಿಸ್ಟಿಕ್ ಮಿನಿಸ್ಟರ್ ಅದು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಒಂದು ಮಹತ್ವದ ಕಾನ್ಕ್ಲೇವನ್ನು ಮಾಡ್ತಾ ಇದ್ದೇವೆ. ಸೊ ನಾನು ಬಸವರಾಜ್ ಖಂಡೇರಾವ್ ಅಂತ, ಖಂಡೇರಾವ್ ವಾಸ್ತುಶಿಲ್ಪಿ ಆರ್ಕಿಟೆಕ್ಟು. ಸುಮಾರು 33 ವರ್ಷದಿಂದ ಈ ಕಲಬುರಗಿಯಲ್ಲಿ ವಾಸ್ತುಶಿಲ್ಪಿಯಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ನಮ್ಮ ಕಳಕಳಿಯಿಂದ ನಮ್ಮ ಭಾರತ ವಾಸ್ತುಶಿಲ್ಪಿ ಸಂಸ್ಥೆ, ಇದು ಒಂದು ಈ ಸಂಸ್ಥೆಯ ಇತಿಹಾಸ ಅಂದರೆ 125 ವರ್ಷದಿಂದ ಹಿಂದಿಂದ ಸಂಸ್ಥೆ. ಇಲ್ಲಿ ನಮ್ಮ ಸೆಂಟರ್ ಕಲಬುರಗಿ ಸೆಂಟರ್ದಿಂದ ಇದು ಏರ್ಪಡಿಸ್ತಾ ಇದ್ದೇವೆ. ನಾವು ಗುಲ್ಬರ್ಗ ಜನತೆಗೆ ಎಲ್ಲರಿಗೆ ಕಳಕಳಿಯಿಂದ ಈ ಒಂದು ಆರ್ಚ್ ವಿಸ್ತಾರ ಬಿಲ್ಡಿಂಗ್ ಮೆಟೀರಿಯಲ್ ಎಕ್ಸಿಬಿಷನ್ಗೆ ತಾವು ದಯಪಾಲಿಸಬೇಕೆಂದು ಕಳಕಳಿಯಿಂದ ಕೇಳುತ್ತೇನೆ. ಧನ್ಯವಾದಗಳು.